ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು ಅಂದ್ರೆ ಫಸ್ಟ್ ಯಜಮಾನರು ಮಾಡಿರೋದು. ಯಾಕೆ ಮಾಡ್ತಿದ್ದೀರಾ ಪ್ರಭು ಸ್ವಾಮಿಗಳೇ? ನನ್ನ ಫ್ರೆಂಡ್ಸ್ ಎಲ್ಲ ನೆನಪಾದ್ರು ನೋಡಿ. ಗೊತ್ತಿಲ್ಲ ಸಲ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಬ್ಲಾಗ್ ಕನ್ನಡ. ಸೊ ಇವತ್ತಿನ ವಿಶೇಷ ಬ್ಲಾಗ್ ನನ್ಗಂತೂ ಸೂಪರ್ ಸ್ಪೆಷಲ್, ಸಖತ್ ಸ್ಪೆಷಲ್. ಏನ್ ವರ್ಡ್ ಯೂಸ್ ಮಾಡ್ಬೇಕು ಗೊತ್ತಿಲ್ಲ. ತುಂಬಾ ತುಂಬಾ ಸ್ಪೆಷಲ್ ವಿಡಿಯೋ ಇದು. ನೀವು thumbnail ಅಲ್ಲಿ ನೋಡಿರ್ತೀರಾ. ಸೊ ಅಪ್ಪ ಮಾಡಿದ ಅಡುಗೆ. ಸೊ ಅಪ್ಪ ಸ್ಪೆಷಲ್ ಕುಕಿಂಗ್. ಇವತ್ತು ನನ್ನ ಅಡುಗೆ ಮನೆಗೆ ರೆಸ್ಟ್. ಯಾಕಂದ್ರೆ ಇವತ್ತು ಅಪ್ಪ ಸ್ಪೆಷಲ್ ಅಡುಗೆ. ಯಾರು ಎಕ್ಸೈಟ್ಮೆಂಟ್ ಆಗಿದ್ರೋ ಇಲ್ವೋ ಗೊತ್ತಿಲ್ಲ, ನಾನು ಇವತ್ತು ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು ಅಂದ್ರೆ ಫಸ್ಟ್ ಲವ್, ಮತ್ತೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ನೋಡುವ. ಮೆಮೊರಿ ಏನಂದ್ರೆ ನಮ್ಮ ಸ್ಕೂಲ್ ಡೇಸ್ ಅಲ್ಲಿ ಅಪ್ಪ ಆಕ್ಚುಲಿ ಅವರು ಹೋಟೆಲ್ ಮಾಡ್ತಾ ಇದ್ರು. ಸೊ ಸ್ಕೂಲ್ ಡೇಸ್ ಅಲ್ಲಿ ನಾವು ಪ್ರತಿ ಮಂಗಳವಾರ ನಮ್ಮ ಹೋಟ್ಲಲ್ಲಿ ಸ್ಪೆಷಲ್ ಬಿಸಿಬೇಳೆ ಬಾತು. ಅಪ್ಪ ಮಾಡೋದಂತೂ ಬಿಸಿಬೇಳೆ ಬಾತು ಫೇವ್ರೆಟ್, ನಮ್ ಫೇವ್ರೆಟ್. ಅದ್ರ ಮುಂದೆ ಯಾವ ಬಿರಿಯಾನಿ ಇಲ್ಲ, ಯಾವ ಚಿಕನ್ ಇಲ್ಲ, ಯಾವ ತಂದೂರಿ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಸೂಪರ್ ಆಗಿರುತ್ತೆ. ನಮ್ಗಂತೂ ಫೇವ್ರೆಟ್. ಆ ದಿನ ನಮ್ಮ ಮನೇಲಿ ಟಿಫನೇ ಮಾಡ್ತಾ ಇರ್ಲಿಲ್ಲ. ಟಿಫನ್ಗೆ, ಬಾಕ್ಸ್ಗೆ ಎಲ್ಲ ಬಿಸಿಬೇಳೆ ಬಾತೆ ತಗೊಂಡು ಹೋಗ್ತಾ ಇದ್ದಿದ್ದು. ಹಾಗೆ ಅಪ್ಪ ಬಿಸಿಬೇಳೆ ಬಾತು, ಮದ್ದೂರ್ ವಡೆ, ಹಾಗೆ ಈರುಳ್ಳಿ ದೋಸೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ನನ್ಗಂತೂ ಫೇವ್ರೆಟ್ ಅದು. ಬಜ್ಜಿನೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ ನಾನು ಅಪ್ಪ ಮಾಡಿದ ಬಿಸಿಬೇಳೆ ಬಾತ್ ತಿಂದಿದ್ದು ಭಾರ್ಗವ್ ಫಸ್ಟ್ ಇಯರ್ ಬರ್ತಡೇಲಿ ಮಾಡ್ಸಿದ್ವಿ. ಅವಾಗ ಅಪ್ಪನೇ ಮಾಡಿದ್ರು, ಅದೇ ಲಾಸ್ಟ್. ಆಮೇಲೆ ಅವನ್ಗೆ ಇವಾಗ 7 ಇಯರ್ಸ್ ಅಂದ್ರೆ 6 ಇಯರ್ಸ್ ಆಯ್ತು ಅಪ್ಪ ಮಾಡಿರೋ ಬಿಸಿಬೇಳೆ ಬಾತ್ ತಿಂದು. ಆಫ್ಟರ್ 6 ಇಯರ್ಸ್ ಇವತ್ತು ನಾನು ಅಪ್ಪ ಮಾಡಿದ ಬಿಸಿಬೇಳೆ ಬಾತ್ ತಿಂತಾ ಇದ್ದೀನಿ. ಅದು ಖುಷಿ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ಅದಕ್ಕೆ ಮೈನ್ಲಿ ಥ್ಯಾಂಕ್ ಯು ಹೇಳ್ಬೇಕಾಗಿರೋದು ಭಾವನಾಗೆ. ಸೊ ಅವಳು 2 months ಇಂದ ರಿಕ್ವೆಸ್ಟ್ ಮಾಡಿದಕ್ಕೆ ಇವತ್ತು ಫೈನಲಿ ಮಾಡ್ತಾ ಇದ್ದಾರೆ. ಅಪ್ಪ ಮಾಡಿದ ಬಿಸಿಬೇಳೆ ಬಾತ್ ಟೇಸ್ಟ್ ಮಾಡಕ್ಕೆ ತುಂಬಾ ಕಾಯ್ತಾ ಇದ್ದೀನಿ. ಹಾಗೆ ಆ ಮೆಮೊರಿಗೋಸ್ಕರ ನಾನು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ರೀಲ್ ಅಂದ್ರೆ 1 ನಿಮಿಷಕ್ಕೆ ಮುಗ್ದೋಗುತ್ತೆ. ಆ 1 ನಿಮಿಷ ಬೇಡ, ವ್ಲಾಗ್ ಆಗಿ ಒಂದು ಮೆಮೊರಿಯಾಗಿ ಇಟ್ಕೊಳ್ಳೋಣ. ಹಾಗೆ ಬಿಸಿಬೇಳೆ ಬಾತ್ ಅದು ಮರ್ತೋಗ್ಬಾರ್ದು. ಅವ್ರ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ನಮ್ಮ ಕೊಳ್ಳೇಗಾಲದಲ್ಲಿ ಪ್ರಭು ಹೋಟೆಲ್ ಅಂದ್ರೆ ಫೇಮಸ್ ಇತ್ತು ಆವಾಗ. ಸೊ ಅದೆಲ್ಲ ತುಂಬಾ ಮೆಮೊರಿ ಇದೆ. ಅಪ್ಪ ಅಂತೂ ಸಖತ್ತಾಗಿ ಮಾಡ್ತಾರೆ. ತುಂಬಾ ಮೆಮೊರಿ ಇದೆ ಚೈಲ್ಡ್ಹುಡ್ ಡೇಸ್ದು. ಸೊ ಆ ಮೆಮೊರಿನ ಇವತ್ತು ಬ್ಯಾಕ್ ಮಾಡ್ತಾ ಇದೀವಿ. ಅಪ್ಪ ಮಾಡಿದ ಅಡುಗೆ. ನಿಮ್ಗೆಲ್ಲ ಎಷ್ಟು ಜನಕ್ಕೆ ಈ ತರ ಅಮ್ಮ ಮಾಡಿದ ಕೆಲವು ಅಡುಗೆ, ಅಪ್ಪ ಮಾಡಿದ ಅಡುಗೆ, ಸ್ಪೆಷಲಿ ಅಪ್ಪ ಮಾಡೋ ಅಡುಗೆ ಅವರು ಮಾಡಲ್ಲ, ಮಾಡಿದ್ರೆ ತುಂಬಾ ಸ್ಪೆಷಲ್ಲು. ಅದ್ರಲ್ಲಿ ತುಂಬಾ ಸ್ಪೆಷಲ್ ನೆನಪುಗಳು ಅಡಗಿರುತ್ತೆ. ಇವತ್ತು ಸಹ ಚೈಲ್ಡ್ಹುಡ್ ಡೇಸ್ ನೆನಪಾಗುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಇಷ್ಟಪಡ್ತಾ ಇದ್ರು ದೋಸೆ, ಈ ಬಿಸಿಬೇಳೆ ಬಾತು ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಅಪ್ಪ ಏನು ಬೇಜಾರಿಲ್ಲದೆ ಅವ್ರಿಗೆಲ್ಲ ಕೊಡ್ತಾ ಇದ್ರು. ನಾವು ಯೂಶಲಿ ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಾ ಇದ್ವಿ, ತಿಂತಾ ಇದ್ವಿ, ಮನೇಲೇ ಊಟ ಮಾಡ್ಕೊಂಡು ಆಮೇಲೆ ಸ್ಕೂಲ್ಗೆ ಹೋಗ್ತಾ ಇದ್ವಿ ಮಧ್ಯಾಹ್ನ ಟೈಮು. ಹಾಗೆ ಹೋಟ್ಲ್ಗೆ ಕೆಲವೊಂದ್ಸಲ ಹೋಗ್ತಾ ಇದ್ವಿ. ಎಷ್ಟು ಮೆಮೊರಿ ಇದೆ ಗೊತ್ತಾ ಈ ಸ್ಕೂಲ್ ಡೇಸ್ ಅಲ್ಲಿ. ನನ್ನ ಫ್ರೆಂಡ್ಸ್ ಎಲ್ಲ ನೆನಪಾದ್ರು ನೋಡಿ. ಸೊ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೀನಿ. ಇವತ್ತು ನನ್ನ ಅಡ್ಗೆ ಮನೆಗೆ ರೇಸ್. ಇವಾಗ ಅಪ್ಪ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಪ್ಪ ಮಾಡೋ ಅಡುಗೆನ ವೆಯ್ಟ್ ಮಾಡ್ತಾ ತಿಂತಾ ಇದ್ದೀನಿ. ತುಂಬಾ ಮಾತಾಡ್ತಾ ಇದ್ದೀನಿ. ಸೊ ಸಾಕು. ಸೊ ಇವಾಗ ಹೋಗೋಣ, ಅಪ್ಪ ಮನೆಗೆ ಬನ್ನಿ. ಜಾಕಾಯಿ, ಜಾಪತ್ರ, ಅನಾನಸು, ಯಾಲಕ್ಕಿ, ಯಾಲಕ್ಕಿ, ಧನಿಯಾ ಪುಡಿ ಇದೆ ಇವೆಲ್ಲ. ಕಡಲೆಬೇಳೆ, ಉದ್ದಿನಬೇಳೆ. ಬಿಸಿಬೇಳೆ ಬಾತ್ ಪೌಡ್ರ್ ಅಲ್ಲ, ಇವಾಗ ಮಸಾಲೆ ಮಾಡ್ಕೋತಾ ಇದ್ದಾರೆ. ಹೀಗೆ ಮಾಡೋದಪ್ಪ, ಅದಕ್ಕೆ ಸ್ಪೆಷಲ್ ಆಗಿರುತ್ತೆ. ಎಣ್ಣೆಗೆ ಕಡಲೆಬೇಳೆ, ಉದ್ದಿನ ಬೇಳೆ,
ಹಾಗೆ ಸ್ವಲ್ಪ ಮೆಂತೆ ಹಾಕಿ ಫ್ರೈ ಮಾಡ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತೆ ಶುಂಠಿ, ಇದಕ್ಕೆ ಸಣ್ಣ ಈರುಳ್ಳಿ ಹಾಕೊಳ್ಳಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಇವಾಗ ಇದಕ್ಕೆ ಫ್ರೈ ಮಾಡ್ಕೊಂಡು ಅದಕ್ಕೆ ಮಸಾಲೆ, ಏಲಕ್ಕಿ, ಮೆಣಸು, ಸೋಂಪು, ಲವಂಗ, ಚಕ್ಕೆ ಮತ್ತೆ ಅನಾನಸ್ ಹೂನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದಾರೆ. ಮಸಾಲೆ ಎಲ್ಲ ಫ್ರೈ ಆಗಿ ಘಮ ಘಮ ಅಂದ್ಮೇಲೆ ಇದಕ್ಕೆ ಮೆಣಸಿಕಾಯಿ, ಬ್ಯಾಡಗೆ ಮೆಣಸಿಕಾಯಿ ಮತ್ತೆ ನಾರ್ಮಲ್ ಮೆಣಸಿಕಾಯಿ, ಮಿಕ್ಸಿ ಕರೆಂಟ್ ಇರಲಿಲ್ಲ ಸೊ ತೆಂಗಿನಕಾಯಿ ಅದನ್ನ ಹಾಗೆ ಹಾಕೊಂಡು ಕರಿಬೇವು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದಾರೆ. ಈಗ ಗಸಗಸೆ ಸ್ವಲ್ಪ ಹಾಕೋತಾ ಇದ್ದಾರೆ, ಗಸಗಸೆ ಇರಲಿಲ್ಲ ಎಷ್ಟಿತ್ತು ಸೊ ಅದನ್ನ ಸ್ವಲ್ಪ ಇದು ಮಾಡಿ ಹಾಕೋತಾ ಇದ್ದಾರೆ. ಗಸಗಸೆ ಹಾಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು. ಅಪ್ಪ ಜಾಸ್ತಿ ವಿಡಿಯೋ ತೆಗ್ದಿಲ್ಲ ಯಾಕಂದ್ರೆ ಶರ್ಟ್ ಹಾಕಿಲ್ಲ, ಬೇಡ ಬೇಡ ಅಂತ ಇದ್ರು. ಆಮೇಲೆ ಇದಕ್ಕೆ ಧನಿಯಾ ಪುಡಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಲಾಸ್ಟಲ್ಲಿ ಧನಿಯಾ ಪುಡಿ ಆ್ಯಡ್ ಮಾಡಬೇಕು, ವಿಡಿಯೋದಲ್ಲಿ ಮಧ್ಯ ನೋಡಿ. వీడియో చేస్తాను చెయ్యి ఎంత కష్టపడే అంటే ఎవరు పెట్టింది ఏంటి గుట్లా ఉడకాడుతాండి అంటే ఇది వేసಕ್ಕೆ ఒక 15 నాళ్ళకి ఇంత వస్తుంది. ಬಿಸಿಬೇಳೆ ಬಸ್ ఒక నెల బిసిబెಳೆ బస్సొచ్చి ಇಷ್ಟ ಯಾಕೆ ಮಾಡ್ತಿದ್ದೀರಾ ಪ್ರಭು ಸ್ವಾಮಿಗಳೇ? ಪ್ರಭು ಸ್ವಾಮಿಗಳೇ ಇಷ್ಟೊಂದು ಯಾಕೆ ಮಾಡ್ತಿದ್ದೀರಾ ಬಿಸಿಬೇಳೆ ಬಾತ್? అవుతుంది చూడు, అందరికి పంచుతావు నువ్వు. ಇವಾಗ ಅದನ್ನೆಲ್ಲ ಮಸಾಲೆನ ರುಬ್ಕೊಂಡು ಇವಾಗ ಬಿಸಿಬೇಳೆ ಬಾತ್ಗೆ ಈರುಳ್ಳಿ ರುಬ್ಬಕ್ಕೆ ಹಾಕಿರೋದ್ರಿಂದ ಆಯಿಲ್ಗೆ ಟಮಾಟೆ ಕರಿಬೇವು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದಾರೆ. ಈರುಳ್ಳಿ ಏನು ಹಾಕಿಲ್ಲ ಫ್ರೈ ಮಾಡೋಕ್ಕೆ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅಮ್ಮ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ಮಸಾಲೆ ಎಲ್ಲ ಆರಿದ್ಮೇಲೆ ಇವಾಗ ರುಬ್ತಾ ಇದ್ದಾರೆ. ಸೊ ಈ ವಿಡಿಯೋ ಮಾಡೋಕ್ಕೆ ಸಾಹಸ ಏನು ಗೊತ್ತಾ, ನಾನು ಕುಳ್ಳಿ ಏನಲ್ಲ, ಬಟ್ ಪಾತ್ರೆ ತುಂಬ ದೊಡ್ಡದಿದೆ, ವಿಡಿಯೋ ಬರಲ್ಲ ಅಂದ್ಬಿಟ್ಟು ಚೇರ್ ಮೇಲೆ ನಿಂತ್ಕೊಂಡು ವಿಡಿಯೋ ತೆಗಿತಾ ಇದ್ದೀನಿ. ಇವಾಗ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲೆನ ಹಾಕೋತಾ ಇದ್ದೀನಿ. ಇದು ಆಲ್ರೆಡಿ ತರಕಾರಿ ಮತ್ತು ಬೇಳೆನ ಬೇಯಿಸ್ಕೊಂಡಿರೋದು. ಈ ಥರ ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ. ಸೊ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು, ಈ ಥರ ಆಯಿಲ್ ಬಿಡಬೇಕು. ಸೊ ಇವಾಗ ಅಪ್ಪ ಲಾಸ್ಟಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಒಗ್ಗರಣೆ ಹಾಕೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಕ್ಯಾಪ್ಸಿಕಮ್ಮು, ಗೋಡಂಬಿ, ಕಡಲೆಕಾಯಿ ಬೀಜ ಎಲ್ಲ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೋಬೇಕು. ಸೊ ಪಕ್ಕದಲ್ಲಿ ನೀವು ಬಿಸಿನೀರನ್ನ ಈ ಥರ ಇಟ್ಕೊಂಡೇ ಇರಿ. ಬಿಸಿಬೇಳೆ ಬಾತು ತುಂಬ ಗಟ್ಟಿ ಆದರೆ ಆ ಥರ ಹಾಕ್ಕೋಬೋದು. ಇವಾಗ ಅಮ್ಮ ಕೊಬ್ಬರಿ ತುರ್ಕೊಡ್ತಾ ಇದ್ದಾರೆ. ಭಾರ್ಗವು ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಅಪ್ಪಂದು ನಂದು ಒಂದು ಶಾರ್ಟ್ ವಿಡಿಯೋ. ಸೊ ಅಕ್ಕಿ ಬೇಯಬೇಕು. ಅಕ್ಕಿ ಬೇಯ್ದ್ಮೇಲೆ ಲಾಸ್ಟಲ್ಲಿ ನೀವು ಬೇಳೆ ಹಾಕ್ಕೋಬೇಕು. ಸೊ ಅಕ್ಕಿ ಬೇಯಬೇಕು. ನೀವು ಪಾತ್ರೆ ಇಟ್ಟಿರೋದ್ರಿಂದ ಗಡ್ಗಡ್ಕು ಈ ಥರ ಕೈ ಆಡಿಸ್ತಾ ಇರಬೇಕು, ಇಲ್ಲ ಕೆಳಗಡೆ ಅಡ್ಗಂಟು ಬಿಡುತ್ತೆ, ಇಲ್ಲ ಸೀದೋಗುತ್ತೆ. ಸೊ ಭಾರ್ಗವು ಆ ಸ್ಮೆಲ್ಗೆ ಹೊಟ್ಟೆ ಹಸುವು ಅಂತ ಆಗಲೇ ಕೇಳ್ತಾನೇ ಇದ್ದ. ಹಿಂಗೆ ಅನ್ಕೋವಲ್ಲ. ಸೊ ಇವಾಗ ಅಕ್ಕಿ 3/4% ಬೇಯಬೇಕು. ಸೊ ಇವಾಗ ಆಲ್ರೆಡಿ 1/2% ಬೇಯ್ದಿದೆ, ಕೆಳಗಡೆ ಅಡ್ಗಂಟ್ಬಾರ್ದು ಅಂತ ಇವಾಗ ಅಪ್ಪ ಹೆಂಚ್ ಮೇಲೆ ಇಟ್ಕೋತಾ ಇದ್ದಾರೆ. ಸೊ ಅದು ಈ ಥರ ಮಾಡಿದ್ರೆ ಅಡ್ಗಂಟಲ್ಲ. ಸೊ ಇವಾಗ 3/4% ಬೆಂದ ಮೇಲೆ ಬೇಳೆ ಮತ್ತು ತರಕಾರಿ ಬೇಯಿಸಿರೋದು ಮತ್ತು ಅಳತೆಗೆ ತಕ್ಕಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದಾರೆ. ಸೊ ಇವಾಗ ನೀರೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ಸೊ ಅದಕ್ಕೆ ಸ್ವಲ್ಪ ಬಿಟ್ಟಿದ್ದಾರೆ ಬೇಯೋಕ್ಕೆ. ಸೊ ಇವಾಗ ಹೆಂಚೆಲ್ಲ ಎತ್ಬಿಟ್ಟು ನಾರ್ಮಲಾಗಿ ಇಡ್ತಾ ಇದ್ದಾರೆ ಚೆನ್ನಾಗಿ ಬೇಯಲಿ ಅಂತ. ಸೊ ಇವಾಗೆಲ್ಲ ಚೆನ್ನಾಗಿ ಇದು ಎಲ್ಲ ಮಸಾಲೆ ಎಲ್ಲ ತರಕಾರಿಗೆಲ್ಲ ಅಂಟಬೇಕು. ಸೊ ಲಾಸ್ಟಾಗಿ ಇವಾಗ ಎಲ್ಲ ಆಗಿದೆ. ಲಾಸ್ಟಲ್ಲಿ ದಮ್ ಕಟ್ತಾರೆ ಅನ್ನಲ್ವಾ, ಆ ಥರ ಹೆಂಚ್ ಮೇಲೆ ಇಟ್ಕೊಂಡಿದ್ದಾರೆ. ಸೊ ಬಿಸಿಬೇಳೆ ಬಾತು ನೋಡಿ ರೆಡಿ. ಇವಾಗ ಲಾಸ್ಟಲ್ಲಿ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಘಮ ಘಮ ಅಂತ. ಇವಾಗ ಲಾಸ್ಟಲ್ಲಿ ಬೆಲ್ಲ ಮತ್ತು ಅರ್ಧ ಹೋಳು ನಿಂಬೆಹಣ್ಣ ಆ್ಯಡ್ ಮಾಡ್ಕೊಂಡಿದ್ದಾರೆ. ಇದು ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಬೇಕಾದ್ರೆ ಆ್ಯಡ್ ಮಾಡಬೇಕು. ಇವಾಗ ರುಚಿ ನೋಡ್ತಾ ಇದ್ದಾರೆ ಉಪ್ಪು ಎಲ್ಲ ಕರೆಕ್ಟ್ ಇದೆಯಾ ಅಂತ. ಸೊ ಕಾರ್ ನಮ್ಮದೇ, ಕ್ಯಾಮ್ರಾ ಪಕ್ಕನೇ ಇದೆ ಸ್ನೇಹಿತರೆ.
ಹೋಗಿನ ಟೇಸ್ಟಿ ಚೂಸ್ನ ಅದೇ ಉಂಡು ಕಳ್ಳೆಕಾಯಿನ ಎಷ್ಟಂದು ಬೂಂದಿ ఉందే అక్కడ ఉండే ఇస్తుంది ಈಗ ಬಿಸಿಬೇಳೆ ಬಾತ್ಗೆ ಲಾಸ್ಟ್ ಒಗ್ಗರಣೆಯಲ್ಲಿ ಸಾಸಿವೆ ಕ್ಯಾಪ್ಸಿಕಮ್ಮು ಅದನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಗೋಡಂಬಿ ಮತ್ತು ಕಡಲೆಕಾಯಿ ಬೀಜ ಇದು ಟೇಸ್ಟು ಸಗದಾಗಿ ಕೊಡುತ್ತೆ. ನೀವು ಇದಕ್ಕೆ ಬಟಾಣಿ ಸಹ ಆ್ಯಡ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೋಬೇಕು. ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಬಾಯಿಗೆ ಕಡಲೆಕಾಯಿ ಬೀಜ ಸಿಕ್ಕೋದೇ ಒಂದು ಟೇಸ್ಟ್ ಅಲ್ವಾ. ಇವಾಗ ಲಾಸ್ಟಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ತೆಂಗಿನಕಾಯಿ ಇಲ್ಲ ಕೊಬ್ಬರಿ ಆ್ಯಡ್ ಮಾಡ್ಕೋಬೇಕು. ಇದು ತೆಂಗಿನಕಾಯಿ ಘಮ ಘಮ ಅನ್ನತ್ತೆ ಅಲ್ಲಿವರೆಗೂ ಆ್ಯಡ್ ಮಾಡ್ಕೋಬೇಕು. ನೀವು ಕೆಂಪಗಾಗೋವರೆಗೂ ಬಿಡಬೇಡಿ, ಸೀದೋಗುತ್ತೆ. ಇವಾಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆ ಹಾಕ್ಕೊಂಡ್ರೆ ಆಲ್ರೆಡಿ ಸ್ಟವ್ ಆಫ್ ಮಾಡಿಬಿಟ್ಟಿದೆ. ಆ ಬಿಸಿಗೆ ಅದು ಎಲ್ಲ ಅರಳ್ಕೊಡುತ್ತೆ. ಲಾಸ್ಟಲ್ಲಿ ಇದಕ್ಕೆ ನೀವು ತುಪ್ಪ ಒಗ್ಗರಣೆಗೆ ಹಾಕೊಂಡಿರೋದು, ನೀವು ಒಗ್ಗರಣೆಗೆ ಇಲ್ಲ ಬಿಸಿಬೇಳೆ ಬಾತ್ ಲಾಸ್ಟಲ್ಲಿ ಇವಾಗ ಹಾಕ್ಕೊಳ್ಳಿ, ಇನ್ನು ಟೇಸ್ಟು ಹೆಚ್ಚುತ್ತೆ. ಆ ತುಪ್ಪ ಘಮ ಘಮ ಅಂತಿದ್ರೇನೆ ಬಿಸಿಬೇಳೆ ಬಾತ್ಗೆ ಟೇಸ್ಟು. ಬಿಸಿಬೇಳೆ ಬಾತ್ ಫೈನಲಿ ರೆಡಿ. ಟೇಸ್ಟ್ ಮಾಡೋಕ್ಕಂತೂ ವೆಯ್ಟಿಂಗು. పెట్టు అదేమంటే టేస్ట్ చేస్తానంట. టేస్ట్ చేస్తాను నేను, నాకు కొట్టిలా చేస్తాను. అబ్బాయి ఎవరికి ఇలా మేమే వేసుకుంటాండది. ఇది అమ్మ బర్గా తినదు లక్ష్మి, ఉప్పు కారం చాలా చూసుంటుంది. ಬಿಸಿಬೇಳೆ ಬಾತು ನಮ್ಮ ಅಪ್ಪ ಮಾಡಿರೋದು, ನಮ್ಮ ಯಜಮಾನರು ಮಾಡಿರೋದು. ಟೇಸ್ಟ್ ಸೂಪರ್. ಇದಕ್ಕೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ತಿಂತಾ ಇದ್ರೆ ಯಮ್, ಆ ಟೇಸ್ಟೇ ಬೇರೆ. ಬಾಹರ್ಗೋಗಿ ಬಿಸಿ ಬಿಸಿಯಾಗಿ ಇಟ್ಬಿಟ್ಟೆ. ಸೊ ನನಗೆ ಈ ಬಿಸಿಬೇಳೆ ಬಾತ್ ಜೊತೆ ಒಂದು ನೆನಪಿದೆ. ಹೋಟ್ಲಲ್ಲಿ ಬಿಸಿಬೇಳೆ ಬಾತ್ ಜೊತೆ ಸೆಟ್ ದೋಸೆ ಇಲ್ಲ ಸಾದಾ ದೋಸೆ ಅಂತೀವಿ, ಅದ್ರ ಜೊತೆ ಬೂಂದಿ ಬಿಸಿಬೇಳೆ ಬಾತು ಚಟ್ನಿ ಹಾಕೊಂಡು ತಿಂತಾ ಇದ್ರೆ ಈ ಕಾಂಬಿನೇಷನ್ ನಿಮ್ಗೆ ಯಾರಿಗಾರು ಗೊತ್ತಾ? ಇಲ್ಲಾಂದ್ರೆ ಒಮ್ಮೆ ಟ್ರೈ ಮಾಡಿ. ಆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಈಗ ಮನೆಗೆ ಬಂದೆ. ಸೊ ಬಿಸಿಬೇಳೆ ಬಾತ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬಾ ಮೆಮೊರೀಸು. ಅಪ್ಪ ಜೊತೆ ಬ್ಲಾಗ್ ಮಾಡಿದ್ದು ಎಷ್ಟು ಚಂದ ಅಲ್ಲ. ತುಂಬಾ ಮೆಮೊರೀಸ್. ನನ್ನ ಮೆಮೊರಿಗೋಸ್ಕರ ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಹಾಗೆ ಈ ವ್ಲಾಗ್ ಅಲ್ಲಿ ನಿಮ್ಗೆ ಏನೆಲ್ಲ ನೆನಪಾಯ್ತು? ಅಪ್ಪ ಮಾಡೋ ಅಡುಗೆ ನಿಮ್ಗೆ ನೆನಪಾಯ್ತಾ? ಅವ್ರು ಮಾಡೋ ಅಡುಗೆ ಸ್ಪೆಷಲ್ ಯಾವುದು? ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವ್ಲಾಗ್ ಇಷ್ಟ ಆದ್ರೆ, ನನ್ನ ಕಂಟೆಂಟ್ ಇಷ್ಟ ಆದ್ರೆ, ನನ್ನ ವಿಡಿಯೋ ಇಷ್ಟ ಆದ್ರೆ, ನನ್ನ ಎಫರ್ಟ್ಸ್ ಇಷ್ಟ ಆದ್ರೆ, ಈ ವಿಡಿಯೋ ಇಷ್ಟ ಆದ್ರೆ, ನಿಮ್ಗೆ ಅಪ್ಪ ಸೆಂಟಿಮೆಂಟ್ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾರಿಗೆ ಶೇರ್ ಮಾಡಬೇಕು ಅನ್ಸುತ್ತೆ ಅವ್ರಿಗೆ ಶೇರ್ ಮಾಡಿ. ನಿಮ್ಮ ಚೈಲ್ಡ್ಹುಡ್ ಡೇಸ್ ಫ್ರೆಂಡ್ಸ್ ನೆನಪಾದ್ರ? ಆ ಡೇಸ್ ಹೇಗಿತ್ತು? ಅಪ್ಪ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಯಾವ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ರು? ಅದೆಲ್ಲ ಕಮೆಂಟ್ ಮಾಡಿ, ನಾನು ಓದ್ತೀನಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಆಲ್ರೆಡಿ ನೀವೆಲ್ಲ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಟಾಟಾ, ಬಾಯ್ ಬಾಯ್.